ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಯಾಂಗ್ಳೂರಲ್ಲೇ ಒನ್ ಆಫ್ ದ ಲಾಂಗೆಸ್ಟ್ ಬಫೆಟ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಅಥವಾ ಒಂದು ಚಿಕ್ಕ ಗೆಟ್ ಟುಗೆದರ್ ಆಗಬೇಕು ಅಂದರೆ ಇದೊಂದು ಬೆಸ್ಟ್ ಬಫೆಟ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ 40+ ಐಟಮ್ಸ್ ಇಲ್ಲಿ ಇರುತ್ತೆ. ಡೈಲಿ ಡಿಶಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ಒಂದು ಬೇಕ್ರಿ ಐಟಮ್ಸಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಬಫೆಟ್ ರೆಸ್ಟೋರೆಂಟ್. ನಿಮಗೆ ವೆರೈಟೀಸ್ ಆಫ್ ಸಲಾಡ್ಸು ಒಂದು ಕಡೆ ಇಟ್ಟಿರ್ತಾರೆ. ಸಾಲ್ಸಾ ಆಗಿರ್ಬೋದು ಅಥವಾ ಕೆಲವೊಂದು ಸಲಾಡ್ಸು, ಕಟ್ ವೆಜಿಟೇಬಲ್ಸು, ವೆರೈಟೀಸ್ ಆಫ್ ಸಲಾಡ್ಸ್ ಇರುತ್ತೆ. ವಿತ್ ಪಾಸ್ತಾ ಇರುತ್ತೆ, ಟೊಮ್ಯಾಟೊ, ಕುಕುಂಬರ್, ಕ್ಯಾರೆಟ್ ಸ್ಲೈಸಸ್, ಜೊತೆಗೆ ಕರ್ಡ್ ರೈಸ್ ಆಗಿರ್ಬೋದು, ವೆರೈಟೀಸ್ ಆಫ್ ಪಿಕಲ್ಸ್ ಆಗಿರ್ಬೋದು, ಸಾಸ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ಒಂದು ಕಡೆ ಪ್ಲೇಸ್ ಮಾಡಿರ್ತಾರೆ. ಸೊ ಡೆಕೋರೇಟಿವ್ ವೈಸ್ ಸಹ ತುಂಬ ಚೆನ್ನಾಗಿ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು. 2 ಟೈಪ್ಸ್ ಆಫ್ ಸೂಪ್ಸ್ ಸಹ ಇರುತ್ತೆ. ನೆಕ್ಸ್ಟು ಮೈನ್ ಕೋರ್ಸ್ಗೆ ಬಂದರೆ 3 to 4 ಟೈಪ್ಸ್ ಸ್ಟಾರ್ಟರ್ಸ್ ಇರುತ್ತೆ, 3 to 4 ಟೈಪ್ಸ್ ಗ್ರೇವೀಸ್ ಇರುತ್ತೆ. ಲಸಾನೆ, ದಮ್ ಬಿರಿಯಾನಿ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಸ್ಟೀಮ್ಡ್ ರೈಸ್, ರಸಮ್, ಗ್ರೇವೀಸಲ್ಲಿ ಪನ್ನೀರ್ ಗ್ರೇವಿ ಆಗಿರ್ಬೋದು, ಕಾರ್ನ್ ಗ್ರೇವಿ ಆಗಿರ್ಬೋದು, ಮಿಕ್ಸ್ಡ್ ವೆಜ್ ಕಡಾಯಿ, ಪಾಲಕ್ ಪನ್ನೀರ್ ಗ್ರೇವಿ, ದಾಲ್ ಆಗಿರ್ಬೋದು, ದಾಲ್ ಮಖ್ನಿ ಆಗಿರ್ಬೋದು, ವೆರೈಟೀಸ್ ನಿಮಗೆ ಸಿಗುತ್ತೆ. ವೆಜ್ ನೂಡಲ್ಸ್ ವಿತ್ ಸೋಯಾ ಸಾಸ್ ಗ್ರೇವಿ, ದಮ್ ಆಲೂ, ಬೀಂಡಿ ಗ್ರೇವೀಸು ಸಿಗುತ್ತೆ, ಡ್ರೈಯೂ ಸಿಗುತ್ತೆ, ಸೆಮಿ ಗ್ರೇವೀಸು, ಆ ರೀತಿ ವೆರೈಟೀಸು ಸಹ ಇರುತ್ತೆ. ಸೊ ನಿಮಗೆ ಮೈನ್ ಕೋರ್ಸ್ ಎಲ್ಲ ಆದಮೇಲೆ ಇಲ್ಲಿ ಮೈನ್ ಆಗಿರುವಂಥದ್ದು ಲೈವ್ ಚಾಟ್ ಕೌಂಟರ್. ಲೈವ್ ಚಾಟ್ ಕೌಂಟರಲ್ಲಿ ತುಂಬಾ ವೆರೈಟೀಸ್ ಸಿಗುತ್ತೆ. ವೆರೈಟೀಸ್ ಆಫ್ ದೋಸಾ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಪಾಸ್ತಾಸ್ ಆಗಿರ್ಬೋದು, ಚಾಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಮೋರ್ ದ್ಯಾನ್ 40-50 ಐಟಮ್ಸ್ ಇಲ್ಲಿ ನಿಮಗೆ ಲಾಂಗ್ ಬಫೆಟಲ್ಲಿ ಅವೈಲೇಬಲ್ ಇದೆ. ನಾರ್ತ್ ಇಂಡಿಯನ್ ಆ್ಯಂಡ್ ಸೌತ್ ಇಂಡಿಯನ್ ಎರಡೂ ಒಟ್ಟಿಗೆ ಸಿಗುತ್ತೆ. ಜೊತೆಗೆ ಚಾಟ್ಸ್ ಆಗಿರ್ಬೋದು, ಪಿಜ್ಜಾ, ಪಾಸ್ತಾ, ಇಟಾಲಿಯನ್ ಕ್ವಿಸಿನು ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಬಿಯನ್ಸ್ಗೆ ಬಂದರೆ ತುಂಬ ನೀಟ್ ಆ್ಯಂಡ್ ಕಂಪೋಸ್ಡ್ ಆಗಿದೆ, ಲೈವ್ಲಿ ಆಗಿದೆ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಡೆಸರ್ಟ್ ಸೆಕ್ಷನ್ಗೆ ಬಂದರೆ 4 ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ವಿತ್ ಚಾಕ್ಲೇಟ್ ಸಿರಪ್ ಫೌಂಟೇನ್ ಆಗಿರ್ಬೋದು, ಬ್ರೌನಿ, 2 ವೆರೈಟೀಸ್ ಆಫ್ ಕೇಕ್ಸ್, ಕಟ್ ಫ್ರೂಟ್ಸ್, ಫ್ರೂಟ್ ಕಸ್ಟರ್ಡ್, 2-3 ಥರ ಸ್ವೀಟ್ಸ್ ಇರುತ್ತೆ. ಇಲ್ಲಿ ಮೇಯ್ನ್ ಆಗಿ ತುಂಬ ಇಷ್ಟ ಆಗಿದ್ದು ಜಿಲೇಬಿ ಮತ್ತು ರಬಡಿ ಟಾಪ್ ನಾಚಲ್ಲಿ ಇರುತ್ತೆ. ಇದು ಲೈವ್ ಚಾಟ್ ಕೌಂಟರ್. ಇಲ್ಲಿ ಇಟಾಲಿಯನ್ ಲೈಕ್ ಪಾಸ್ತಾ ಆಗಿರ್ಬೋದು, ಪಿಜ್ಜಾಸ್ ಆಗಿರ್ಬೋದು ನಿಮಗೆ ಸಿಗುತ್ತೆ. ಜೊತೆಗೆ ದೋಸಾ ಕೌಂಟರು ಸಹ ಇಲ್ಲಿದೆ. ಸೌತ್ ಇಂಡಿಯನ್ ಟಿಪಿಕಲ್ ಮಸಾಲೆ ದೋಸೆ ಟ್ರೈ ಮಾಡ್ಬೋದು. ಚಾಟ್ಸಲ್ಲಿ 4 to 5 ಟೈಪ್ಸ್ ಆಫ್ ಚಾಟ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಲೈವ್ ಕೌಂಟರಲ್ಲಿ ನಿಮಗೆ ಇಷ್ಟವಾದ ಐಟಮ್ಸ್ ಇಷ್ಟವಾದ ಬಾರಿ ಎಂಜಾಯನ್ನು ಮಾಡ್ಬೋದು. ನಾವು ಫಸ್ಟು ಸೂಪನ್ನು ಟ್ರೈ ಮಾಡಿದ್ವಿ. ಸೂಪನ್ನು ಟೇಬಲ್ಗೆ ಸರ್ವ್ ಮಾಡ್ತಾರೆ, ಚೆನ್ನಾಗಿತ್ತು. ಜೊತೆಗೆ ಸ್ಟಾರ್ಟರ್ಸಿಂದ ನೆಕ್ಸ್ಟು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಂದನ್ನು ಟ್ರೈ ಮಾಡೋದು ಬೆಸ್ಟು. ಲೈಕ್ ಸ್ವಲ್ಪನೇ ತೊಗೊಂಡು ಟ್ರೈ ಮಾಡ್ಬೋದು. ಇಷ್ಟ ಆಗೋದನ್ನು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಮೋಮೋಸು ನಿಮ್ಮ ಟೇಬಲ್ಗೆ ಬಂದು ಸರ್ವ್ ಮಾಡ್ತಾರೆ. ನೆಕ್ಸ್ಟು ಪಾಲಕ್ ಚಾಟ್ ತುಂಬಾ ಇಷ್ಟ ಆಯಿತು, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೈವ್ ಕೌಂಟರಲ್ಲಿ ಏನೆಲ್ಲ ಐಟಮ್ಸ್ ಇರುತ್ತೆ ಅಂತ ಫಸ್ಟು ನೀವು ಕೇಳಿ ತಿಳ್ಕೊಂಡು ಟ್ರೈ ಮಾಡ್ಬೋದು. ಪಿಜ್ಜಾನ ತೊಗೊಂಡಿದ್ವಿ, ತುಂಬ ಸ್ಮಾಲ್ ಆಗಿತ್ತು, ಟೇಸ್ಟಿಯಾಗಿತ್ತು. ಬಟ್ ಟಾಪಿಂಗ್ಸ್ ಏನೂ ಅಷ್ಟಾಗಿರಲಿಲ್ಲ. ಜೊತೆಗೆ ಸೇವ್ ಪುರಿ ಆಗಿರ್ಬೋದು, ಪಾನಿಪುರಿ, ಅದನ್ನು ಸಹ ಒಂದು ತಗೊಂಡು ಎಲ್ಲರೂ ಒಂದೊಂದು ಪೀಸನ್ನು ಟ್ರೈ ಮಾಡಿದ್ವಿ. ಗ್ರೇವೀಸಲ್ಲಿ ಪನ್ನೀರ್ ಗ್ರೇವಿ ಚೆನ್ನಾಗಿತ್ತು, ಚನಾ ಮಸಾಲ ಆ್ಯಾವ್ರೇಜ್ ಆಗಿತ್ತು, ನೂಡಲ್ಸ್ ಚೆನ್ನಾಗಿತ್ತು, ದಮ್ ಬಿರಿಯಾನಿ ಆ್ಯಾವ್ರೇಜ್ ಆಗಿತ್ತು. ಅದು ಬಿಟ್ಟರೆ ದಮ್ ಆಲೂ ಚೆನ್ನಾಗಿತ್ತು. ನಿಮಗೆ ರೋಟೀಸು ನಿಮ್ಮ ಟೇಬಲ್ಗೆ ಬಂದು ಸರ್ವ್ ಮಾಡ್ತಾರೆ. ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಮಸಾಲೆ ದೋಸೆ. ಒಂದನ್ನು ತೊಗೊಂಡು ಎಲ್ಲರೂ ಒಂದೊಂದು ಬೈಟನ್ನು ತೊಗೊಂಡ್ವಿ. ಪಾನಿಪುರಿಯಲ್ಲಿ ರೆಗ್ಯುಲರಾಗಿ ಪಾನಿ ಸ್ವಲ್ಪ ಕೋಲ್ಡ್ ಆಗಿತ್ತು, ಅದು ಬಿಟ್ಟರೆ ಪಾನಿಪುರಿ ಚೆನ್ನಾಗೇ ಇತ್ತು. ಲಾಸ್ಟ್ಲಿ ಡೆಸರ್ಟ್ಸನ್ನು ಟ್ರೈ ಮಾಡಿದ್ವಿ. ಜಿಲೇಬಿ ವಿತ್ ರಬಡಿ ಮಾತ್ರ ಟಾಪ್ ನಾಚಲ್ಲಿತ್ತು, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸೊ ಅದನ್ನು ಬಿಟ್ಟರೆ ಕೇಕ್ಸು ರೆಗ್ಯುಲರ್ ಅಂತ ಅನ್ನಿಸ್ತು. ಒಂದು ಹಲ್ವಾ ರೀತಿ ಇತ್ತು, ಅದು ಸಹ ತುಂಬಾ ಚೆನ್ನಾಗಿತ್ತು. ಸೊ ಆ್ಯಂಬಿಯನ್ಸ್ ನೀವು ನೋಡ್ತಾ ಇರ್ಬೋದು. ನಾವು ಹೋದಾಗ 12:30 ಆಗಿತ್ತು. 12:30ಗೆ ಹೋದರೆ ನಿಮಗೆ ಬೇಕಾದ ಸೀಟನ್ನು ಚಾಯ್ಸ್ ಮಾಡ್ಬೋದು. ಲೇಟ್ ಆಗ್ತಾ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಬೇಗ ಹೋದರೆ ಇನ್ನೊಂದು ಅಡ್ವಾಂಟೇಜು, ನಿಮಗೆ ಐಟಮ್ಸ್ ಎಲ್ಲ ಫ್ರೆಶ್ ಆಗಿ ನೀಟಾಗಿ ಸಿಗುತ್ತೆ. ಲೇಟ್ ಆಗ್ತಾ ಖಾಲಿ ಆಗ್ತಾ ಹೋಗುತ್ತೆ, ಮತ್ತು ಅವರು ರೀಫಿಲ್ ಮಾಡ್ತಾ ಇರ್ತಾರೆ. ಬೆಸ್ಟು ನೀವು ಬೇಗ ಹೋದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಮಗೆ ಇಷ್ಟವಾದಂಥ ವೆರೈಟೀಸನ್ನು ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಝೊಮ್ಯಾಟೋದಲ್ಲೋ ಅಥವಾ ಡೈನ್ ಇನ್ ವೆಬ್ಸೈಟಲ್ಲೋ ಹೋಗಿ ನೀವು ಬುಕ್ ಮಾಡಿಕೊಂಡು ಹೋದರೆ 10% ಡಿಸ್ಕೌಂಟ್ ಸಿಗುತ್ತೆ ಟೋಟಲ್ ಬಿಲ್ ಮೇಲೆ. ಸೊ ನಾವು ಝೊಮ್ಯಾಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗೋದಕ್ಕೆ ನಮಗೆ 10% ಡಿಸ್ಕೌಂಟ್ ಸಿಕ್ತು. ಟೋಟಲ್ ಅಮೌಂಟ್ ಮೇಲೆ 10 to 20% ಡಿಸ್ಕೌಂಟ್ ಅನ್ನೋದು ಕೊಡ್ತಾರೆ. ಚಿಲ್ಡ್ರನ್ಗೂ ಸಹ ನಿಮಗೆ ಡಿಸ್ಕೌಂಟ್ಸ್ ಅನ್ನೋದು ಇರುತ್ತೆ, ಕೇಳಿ ತೊಗೋಬೇಕಾಗುತ್ತೆ. ಸೊ ಇದು ಸಬ್ಸ್ ಜಯನಗರ್ 3rd ಬ್ಲಾಕಲ್ಲಿ ಬರುತ್ತೆ. ಕಪೂರ್ಸ್ ಕೆಫೆ ಆಪೋಸಿಟಲ್ಲೇ ಇದೆ.
ಒಂದು ಸಲ ಟ್ರೈ ಮಾಡ್ಬೋದು. $699 ರೆಗ್ಯುಲರ್ ಪ್ರೈಸ್, $799 ವೀಕೆಂಡ್ ಪ್ರೈಸಸ್. ಥ್ಯಾಂಕ್ ಯು.